ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕರಾವಳಿ ಹುಡುಗಿ. ಇವತ್ತು ನಾನು ನಿಮಗೆ ಸೀರೆಯ ಪ್ಲಿಟ್ಸ್ ಹಾಕಿ ಐರನ್ ಮಾಡಿ ಫೋಲ್ಡ್ ಮಾಡೋದು ಹೇಗಂತ ಮಾಡಿ ಕಾಣಿಸ್ತೀನಿ. ಇದರಿಂದ ನಿಮಗೆ ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕಾದ್ರೆ 5 ಮಿನಿಟ್ಸಲ್ಲಿ ಸೀರೆನ ಉಟ್ಟು ಹೋಗ್ಬೋದು. ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಸೀರೆಯ ಎಂಡ್ ಪಾರ್ಟ್. ಸೊ ನಾನು ಇಲ್ಲಿ ವೆಸ್ಟ್ ಸೈಜ್ನ ತಗೊಂಡು ನೆರಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೆ ಮಾರ್ಕ್ ಮಾಡಿ 4 ಫೋಲ್ಡಿಂಗ್ ಮಾಡಿ ಅಲ್ಲಿ ಪಿನ್ ಹಾಕ್ತಿದ್ದೀನಿ. ಸೈಡಲ್ಲಿಟ್ಟು ಈಗ ನಾನು ಸಾರಿ ಪಲ್ಲುನ ತಗೊಂಡಿದ್ದೀನಿ. ಈ ಬಾರ್ಡರ್ ಎಷ್ಟಿದೆಯೋ ಅಷ್ಟು ನಾನು ಪ್ಲೇಟ್ಸ್ನ ಹಾಕ್ತಾ ಇದ್ದೀನಿ. ಯಾವ ಥರ ಬ್ರಾಡಾಗಿ ಪಲ್ಲು ಬೇಕಾದರೆ ಬ್ರಾಡಾಗಿ ಮಾಡ್ಕೋಬಹುದು. ಸರಿಯಾಗಿ ಇದನ್ನು ಸೆಟ್ ಮಾಡಿ ಇಲ್ಲೊಂದು ಪಿನ್ ಹಾಕ್ತಿದ್ದೀನಿ ನಾನೀಗ. ಈಗ ನಾನು ಸೀರೆಯ ಪ್ಲೇಟ್ಸ್ನ ಸರಿಯಾಗಿ ಸೆಟ್ ಮಾಡ್ತಾ ಇದ್ದೀನಿ. ಈ ಥರ ಸೆಟ್ ಮಾಡಿ ಆದಮೇಲೆ ಒಂದು ಸತಿ ನೀವು ಐರನ್ ಮಾಡ್ಕೊಳ್ಳಿ. ಇದರಿಂದ ಪರ್ಫೆಕ್ಟಾಗಿ ಸೀರೆಗೆ ಪ್ಲೇಟ್ಸ್ ಹಾಕಿರೋದು ಸರಿಯಾಗಿರುತ್ತೆ. ನೀವೇನಾದರೂ ರೇಷ್ಮೆ ಅಥವಾ ಡೆಲಿಕೇಟ್ ಸೀರೆಯನ್ನು ಡೈರೆಕ್ಟಾಗಿ ಐರನ್ ಮಾಡೋದ್ರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಕಾಟನ್ ಕ್ಲೋತ್ನ ಅಥವಾ ಪಂಚೆ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿ ಈ ಥರ ಸೀರೆಯನ್ನು ಪ್ಲಿಟ್ಸ್ ಹಾಕಿ ಅದರ ಮೇಲೆ ಕಾಟನ್ ಬಟ್ಟೆಯನ್ನು ಹಾಕಿ ಐರನ್ ಮಾಡೋದ್ರಿಂದ ಯಾವುದೇ ಥರದ ಡ್ಯಾಮೇಜಸ್ ಆಗೋದಿಲ್ಲ. ಈಗ ಫೋಲ್ಡ್ ಮಾಡಿ ಇದನ್ನು ಸೈಡಲ್ಲಿಟ್ಟು ಫಸ್ಟಿಗೆ ನಾವು 4 ಫೋಲ್ಡಿಂಗ್ ಮಾಡಿ ಪಿನ್ ಹಾಕಿರೋ ಪಾರ್ಟನ್ನು ಈ ಥರ ಇಟ್ಟು ಇಲ್ಲಿ ನೋಡಿ ನಾವು ಪಿನ್ ಹಾಕಿರೋದು ಇಲ್ಲಿಂದ ಕೆಳಗಿನ ನೆರಿಗೆ ಅಥವಾ ಪ್ಲಿಟ್ಸ್ನ ಈ ಥರ ಒಂದೊಂದಾಗಿ ಲೇಯರ್ ಆಗಿ ಹಾಕ್ತಾ ಹೋಗಬೇಕು. ಸರಿಯಾಗಿ ಸೆಟ್ ಮಾಡ್ಕೊಳ್ಳಿ. ಅನಂತರ ಫೋಲ್ಡ್ ಮಾಡಿದ ಶೋಲ್ಡರ್ ಪ್ಲೇಟ್ಸ್ನ ಈ ರೀತಿ ಮೇಲೆ ಕೆತ್ತಿ ಸರಿಯಾಗಿ ಸೆಟ್ ಮಾಡ್ತಾ ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಬನ್ನಿ. ಇಲ್ಲಿ ಐರನ್ ಮಾಡಿದ್ದು ಹಾಳಾಗದಂತೆ ಹಾಗೂ ರಿಂಕಲ್ಸ್ ಬರದಂತೆ ಸಾರಿನ ಸರಿಯಾಗಿ ಸೆಟ್ ಮಾಡ್ತಾ ಇದ್ದೀನಿ.
ಈಗ ಸಾರಿಗೆ ಪ್ಲಿಟ್ಸ್ ಹಾಕಿ ಐರನ್ ಮಾಡಿ ಫೋಲ್ಡ್ ಮಾಡಾಗಿದೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ಲೈಕನ್ನ ಹಿಟ್ ಮಾಡಿ, ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ನು ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.